ನಾನು ಶಾರದಾ ಹೆಗ್ಡೆ ಟ್ರಿಕ್ಸ್ ಫಾರ್ ಮ್ಯಾಥ್ಸ್ ಎನ್ನುವಂತಹ ನನ್ನ ಚಾನೆಲ್ಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 2 ಅಂಕೆಗಳ ಸಂಖ್ಯೆಯನ್ನು 3 ಅಂಕೆಯ ಸಂಖ್ಯೆಯಿಂದ ಹೇಗೆ ಕಳೆಯೋದು, ಹಾಗೇನೇ 3 ಅಂಕೆಗಳ ಸಂಖ್ಯೆಯನ್ನು 3 ಅಂಕೆಗಳ ಸಂಖ್ಯೆಯಿಂದನೇ ಹೇಗೆ ಕಳೆಯೋದು ಅನ್ನೋದನ್ನ ತಿಳಿದುಕೊಳ್ತಾ ಇದ್ದೀವಿ. ನಾನು ಮೊದಲನೇ ಸಮಸ್ಯೆಯನ್ನ 523 ಮೈನಸ್ 37 ಇದನ್ನ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ 3 ಅಂಕೆಯ ಸಂಖ್ಯೆಯೊಂದು 2 ಅಂಕೆಯ ಸಂಖ್ಯೆಯೊಂದನ್ನ ತೆಗೆದುಕೊಳ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ವಿ 2 ಬೇರೆ ಬೇರೆಯಾದ ವಿಧಾನವನ್ನ. ಒಂದು, ಈ 2ನೇ ಸಂಖ್ಯೆಯನ್ನ ಅದರ ಹತ್ತಿರದ 10ರ ಗುಣಕಕ್ಕೆ ಪರಿವರ್ತಿಸಿಕೊಂಡು ಕಳೆಯೋದು, ಹಾಗೇನೆ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ಅನ್ನುವಂತ ಇನ್ನೊಂದು ವಿಧಾನವನ್ನ ಕಲ್ತ್ಕೊಂಡಿದ್ವಿ. ಈ 2 ವಿಧಾನವನ್ನ ಅನುಸರಿಸೋಣ. ಈಗ ಮೊದಲನೇದಾಗಿ ನಾನು ಈ ಸಂಖ್ಯೆಯನ್ನ ಅದರ ಹತ್ತಿರದ 10ರ ಗುಣಕಕ್ಕೆ ಪರಿವರ್ತಿಸ್ಕೊಳ್ತೀನಿ. 37ರ ಹತ್ತಿರದ 10ರ ಗುಣಕ 40 ಅಲ್ವಾ? ಆ 40 ಹೇಗೆ ಬಂತು? 3ಅನ್ನ ಈ 37ಕ್ಕೆ ಕೂಡಿಸಿದಾಗ ನಾವು ಅದನ್ನ 40ಅನ್ನ ಮಾಡ್ಕೊಂಡ್ರೆ ಈ ಒಂದು ಸಂಖ್ಯೆಗೂ ಕೂಡ 3ಅನ್ನ ಕೂಡಿಸ್ಲೇಬೇಕು. ಯಾಕಂದ್ರೆ ಕೊಟ್ಟಂತಹ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗಬಾರ್ದು ಅಲ್ವಾ? ಆದ್ರಿಂದ ಇದು 523 ಪ್ಲಸ್ 3 ಅಂದ್ರೆ 526 ಆಗತ್ತೆ. 37 ಇರೋದು 3ಅನ್ನ ಕೂಡಿಸಿದಾಗ 40 ಆಗತ್ತೆ. ಈಗ ನಾವು ತುಂಬಾ ಸುಲಭವಾಗಿ ಇದನ್ನ ಕಳಿಬಹುದು. ಇಲ್ಲಿ 26ಅನ್ನ 500ರಿಂದ ಕಳೆದು ಬಿಟ್ರೆ 14, 40ರಿಂದ ಕೂಡ 26ನ ಕಳಿಬೇಕಲ್ವಾ? 14 ಡಿಫರೆನ್ಸ್ ಉಳಿತು. ಮತ್ತೆ 500ರಲ್ಲಿ 10 ಹೋದ್ರೆ 490, ಮತ್ತೆ 4 ಹೋದ್ರೆ 486. ನೀವು ಹಲವಾರು ಲೆಕ್ಕಗಳನ್ನ ಬಿಡಿಸಿದಾಗ ತುಂಬಾ ಸುಲಭವಾಗಿ ಅತಿ ವೇಗವಾಗಿ ಈ ರೀತಿಯಾಗಿ ಮಾಡಬಹುದು. 486 ಅನ್ನೋದು ಉತ್ತರವಾಗಿರುತ್ತೆ. ನಾವೀಗ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ಅನ್ನ ಕೂಡ ಉಪಯೋಗಿಸಿ 486 ಬರುತ್ತಾ ಅಂತ ನೋಡೋಣ. ನಾನು ಅದಕ್ಕಾಗಿ ಇದನ್ನ ಹೀಗೆ ಬರ್ಕೊಳ್ತೀನಿ. 523 ಮೈನಸ್ 37. ಇಲ್ಲಿ ಈ ಒಂದು 100ರ ಸ್ಥಾನದಲ್ಲಿ ಯಾವುದೇ ಬೆಲೆ ಇಲ್ಲದೆ ಇರೋದ್ರಿಂದ 0ನ ಬರ್ದ್ಕೊಳ್ಬಹುದು. ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ನಿಮ್ಗೆ ಗೊತ್ತು, ಎಡಗಡೆಯಿಂದ ಪ್ರಾರಂಭಿಸಬೇಕು ಅಲ್ವಾ? 5 ಮೈನಸ್ 0 5. ಈಗ ಈ 2 ಸಂಖ್ಯೆಯನ್ನ ಚೆಕ್ ಮಾಡಬೇಕು. ಇದು ಮಿಸ್ ಮ್ಯಾಚ್ ನಂಬರ್ ಅಂತ ಹೇಳ್ತೀವಿ. ಈ ಸ್ಥಾನದಲ್ಲಿ ದೊಡ್ಡ ಸಂಖ್ಯೆ ಇದೆ, ಈ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆ ಇದೆ ಅಲ್ವಾ? ಅವಾಗ ಏನ್ ಮಾಡ್ಬೇಕು? ಈ ಸಂಖ್ಯೆಯಲ್ಲಿ 1ಅನ್ನ ಕಳಿಬೇಕು. ಅಂದ್ರೆ 5ರಲ್ಲಿ 1 ಹೋದ್ರೆ 4. ಹಾಗೇನೆ ಈಗ ಈ 3ರ ಕಾಂಪ್ಲಿಮೆಂಟ್ ನಾವು ಬೇಸನ್ನ 10 ಅಂತ ತೆಗೆದುಕೊಂಡಿದೀವಿ ಅಲ್ವಾ? 3ರ ಕಾಂಪ್ಲಿಮೆಂಟ್ ಅಂದ್ರೆ 7. 7 ಪ್ಲಸ್ 2 9 ಆಯ್ತು. ಈಗ ಈ ಸಂಖ್ಯೆನ ಚೆಕ್ ಮಾಡಬೇಕು. ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ. ಆದ್ರಿಂದ ಇಲ್ಲಿ ಈ ಒಂದು ಸಂಖ್ಯೆಯಲ್ಲಿ 1ಅನ್ನ ಕಳಿಬೇಕು, 8 ಆಗುತ್ತೆ. ಇಲ್ಲಿ 7ರ ಕಾಂಪ್ಲಿಮೆಂಟ್ 3 ಪ್ಲಸ್ 3 6. ನೋಡಿ 486 ಅನ್ನುವಂತ ಉತ್ತರವನ್ನೇ ನಾವು ಪಡಿತಾ ಇದ್ದೀವಿ. ಎರಡನೇ ಒಂದು ಉದಾಹರಣೆಯಾಗಿ ನಾನು 146 ಮತ್ತು 98ಅನ್ನ ತೆಗೆದುಕೊಳ್ತಾ ಇದ್ದೀನಿ. ನಾವೀಗ ಮೊದಲನೇ ವಿಧಾನವನ್ನ ಅನುಸರಿಸೋಣ. 98ರ ಹತ್ತಿರದ 10ರ ಗುಣಕ, ಹೌದು ಅದು 100 ಅಲ್ವಾ? ಅಂದ್ರೆ 2ಅನ್ನ ಸೇರಿಸಿದಾಗ 100 ಸಿಕ್ತು. 2ಅನ್ನ 146ಕ್ಕೂ ಸೇರಿಸ್ಬೇಕು. 148, 46 ಇರೋದು 48 ಆಗುತ್ತೆ. ಮೈನಸ್ 100ಅನ್ನ ಮಾಡ್ತಾ ಇದ್ದೀವಿ. ಈಗ ಇದರ ಒಂದು ಡಿಫರೆನ್ಸ್ ತುಂಬಾ ಸುಲಭ. 48 ಹೆಚ್ಚಿಗೆ ಇದೆ ಅಲ್ವಾ? ಇಲ್ಲಿ 48 ಅನ್ನೋದು ಉತ್ತರವಾಗಿರುತ್ತೆ. 146 ಮೈನಸ್ 98 ಅಂದ್ರೆ 48 ಬರುತ್ತೆ. ಹಾಗೇನೆ ಈಗ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ಇಂದ ನೋಡೋಣ ಇದನ್ನ. 146 ಮೈನಸ್ 98. ಈಗ ನಾನು ಎಡದಿಂದ ಪ್ರಾರಂಭಿಸಬೇಕು ಅಲ್ವಾ? 1 ಮೈನಸ್ 0 ಅಂದ್ರೆ 1. ಆದ್ರೆ ಇಲ್ಲಿ ಚೆಕ್ ಮಾಡ್ತಿದ್ದೀನಿ, ನಾವಿಲ್ಲಿ ಮಿಸ್ ಮ್ಯಾಚ್ ನಂಬರ್ ಸಿಕ್ತಿರೋದ್ರಿಂದ ಏನ್ ಮಾಡ್ಬೇಕು? ಇಲ್ಲಿ 1ಅನ್ನ ಕಳಿಬೇಕು ಅಲ್ವಾ? 0 ಆಯ್ತು. ಈಗ ಈ 9ರ ಕಾಂಪ್ಲಿಮೆಂಟ್ 1, ಆ 1ಅನ್ನ 4ಕ್ಕೆ ಕೂಡಿಸ್ಬೇಕು. 4 1 5. ಇಲ್ಲಿ ಕೂಡ ನಂಬರ್ ಅನ್ನ ನೋಡ್ತಿದ್ದೀನಿ, ಇಲ್ಲಿ ಹೆಚ್ಚಿಗೆ ಇದೆ, ಇಲ್ಲಿ ಕಡಿಮೆ ಇದೆ. ಆದ್ರಿಂದ ಈ 5ಅನ್ನ 1ಅನ್ನ ಇಳಿಸ್ತೀನಿ. ಅದರಲ್ಲಿ 4 ಆಯ್ತು. ಈಗ ಈ 8ರ ಕಾಂಪ್ಲಿಮೆಂಟ್ 2, ಆ 2 ಪ್ಲಸ್ 6, 6 2 8 ಅಲ್ವಾ? ನೋಡಿ 48 ಎನ್ನುವಂತ ಉತ್ತರವೇ ಬರ್ತಾ ಇದೆ. ನಾನಿಲ್ಲಿ ಮೂರನೇ ಸಮಸ್ಯೆಯಾಗಿ 3 ಅಂಕೆಗಳ ಸಂಖ್ಯೆಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ನಾವಿಲ್ಲಿ ಬೇಸ್ ಕಾಂಪ್ಲಿಮೆಂಟ್ ಮೆಥಡ್ ಅನ್ನು ಅನುಸರಿಸೋಣ. ಎಡಗಡೆಯಿಂದ ಪ್ರಾರಂಭಿಸ್ತಾ ಇದ್ದೀವಿ. 8 ಮೈನಸ್ 3 5. ಇಲ್ಲಿ ಮಿಸ್ ಮ್ಯಾಚ್ ನಂಬರ್ ಸಿಕ್ತಿದೆ, ಆದ್ದರಿಂದ ಇದು 4 ಆಗುತ್ತೆ.
ಈಗ ಈ 5ಕ್ಕೆ ಕಾಂಪ್ಲಿಮೆಂಟ್ 5 ಪ್ಲಸ್ 1 6. ಈಗ ಮತ್ತೆ ಇಲ್ಲಿ ನಾವು ಪರಿಶೀಲಿಸ್ತಾ ಇದ್ದೀನಿ 4 ಮತ್ತು 2 ಇದೆ, ಆದ್ರಿಂದ ಇಲ್ಲಿ 1ಅನ್ನ ಕಡಿಮೆ ಮಾಡಬೇಕು. ಈಗ ಇದರ ಕಾಂಪ್ಲಿಮೆಂಟ್ 4ರ ಕಾಂಪ್ಲಿಮೆಂಟ್ ಅದು ಎಷ್ಟು 6. 4 ಪ್ಲಸ್ 6 ಅಂದ್ರೆ 10 ಸಿಗುತ್ತೆ. 6 ಪ್ಲಸ್ 2 ಅಂದ್ರೆ 8. 458 ಅನ್ನೋದು ಉತ್ತರವಾಗಿರುತ್ತೆ. ನೀವು ಸ್ವಾಭಾವಿಕ ವಿಧಾನದಿಂದ ನೀವು ಕ್ರಾಸ್ ಚೆಕ್ ಮಾಡಿ ನೋಡಬಹುದು. 4ನೆಯ ಹಾಗೂ ಕೊನೆಯ ಉದಾಹರಣೆಯಾಗಿ 620 ಮತ್ತು 258 ತೆಗೆದುಕೊಳ್ತಾ ಇದ್ದೀವಿ. 6ರಲ್ಲಿ 2ಅನ್ನ ಕಳಿಬೇಕು. ಮೊದಲನೇ ಹಂತ 4 ಬಂತು, ಇಲ್ಲಿ 5 ದೊಡ್ಡದಿದೆ 2 ಚಿಕ್ಕದಿದೆ, ಆದ್ರಿಂದ ಇದನ್ನ 1ಅನ್ನ ಇರಿಸಬೇಕು. 3 ಹಾಗೆ 5ರ ಕಾಂಪ್ಲಿಮೆಂಟ್ 5 ಪ್ಲಸ್ 2 7. ಈಗ ಮತ್ತೆ ಇಲ್ಲಿ ಚಿಕ್ಕದು ಇಲ್ಲಿ ದೊಡ್ಡದು ಸಿಕ್ಕಿದೆ, ಆದ್ರಿಂದ ಇದನ್ನ 1ಅನ್ನ ಇಳಿಕೆ ಮಾಡಬೇಕು. ಈಗ 8ರ ಕಾಂಪ್ಲಿಮೆಂಟ್ 2 ಪ್ಲಸ್ 0 2 362 ಅನ್ನೋದು ಉತ್ತರವಾಗಿರುತ್ತೆ. ಈ ಒಂದು ವಿಧಾನಗಳಿಂದ ನೀವು ವ್ಯವಕಲನವನ್ನ ತುಂಬಾ ಸುಲಭವಾಗಿ ಮಾಡೋದನ್ನ ಕಲಿತ್ರಿ ಅಂತ ಭಾವಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋವನ್ನ ಹಂಚಿಕೊಳ್ಳಿ ಹಾಗೂ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.